ಧನವ ಗಳಿಸಬೇಕೆಂಥದ್ದು ಇದು ಯಾರಿಗೆ ತಿಳಿಲಾರ್ದಂಥದ್ದು. ಅಜ ಹರ ಮನ ಮುನಿಗಳೆಲ್ಲ ಹೌದೌದು ಅನ್ನುವಂಥ ಸಂಪತ್ತು ಗಳಿಸ್ಬೇಕಪ್ಪ. ಇವತ್ತ ಯಾವತ್ತೂ ಸಮಾಜಕ್ಕೆ ಕಾಣುವಂಥ ಸಂಪತ್ತನ್ನು ಗಳಿಸುವ ಮಠಗಳು ಇವತ್ತ ಏನಾದರೂ ಸಮಾಜ ಒಂದು ಉಳಿದಿದೆ ಅಂದರೆ, ಪ್ರಾಮಾಣಿಕತೆಯಿಂದ ಏನಾದರೂ ಧರ್ಮ ಉಳಿದಿದೆ ಅಂದರೆ ಮಠಗಳಲ್ಲಿ ಬಂದಿದೆ. ಯಾವುದು ಶಿಕ್ಷಣ ದಾಸೋಹ ಅವರೇನು ಒಂದು ತಪಸ್ ಮಾಡ್ತಾ ಇದ್ದಾರೆ. ಆ ಭಗವಂತ ಶ್ರೀಮದ್ ರೇಣುಕಾಚಾರ್ಯರಾಗಲಿ ಶ್ರೀ ಬಸವಣ್ಣ ಆಗಲಿ ಎಲ್ಲರೂ ಆಶೀರ್ವಾದ ಮಾಡಿ ಇಡೀ ತಾಲೂಕಿನ ಬಡ ಮಕ್ಕಳಿಗೆ ಒಂದು ಅತ್ಯಂತ ಒಳ್ಳೆಯ ಒಂದು ವಸತಿ ನಿಲಯ ಆಗಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇವತ್ತು ನಾವೆಲ್ಲ ನೋಡ್ತೀವಿ ತುಮಕೂರು ಸಿದ್ಧಗಂಗಾ ಮಠ, ಕೆಲವು ಮಂದಿಗೆ ಅಲರ್ಜಿ. ವೀರಶೈವ ಲಿಂಗಾಯತರಂದ್ರೆ ರಾಜಕಾರಣದಾಗೂ ಅಲರ್ಜಿ. ಅವ್ರು ಮುಖ್ಯಮಂತ್ರಿ ಆಗಬಾರ್ದು, ಅವರು ಆ ಆಫೀಸರ್ ಬರಬಾರ್ದು. ಯಾಕಂದ್ರೆ ನಿಜವಾಗಿಯೂ ವೀರಶೈವ ಲಿಂಗಾಯತರು ಏನಾದರೂ ಅನ್ನದಾಸೋಹ ಕೇವಲ ತಮ್ಮ ಸಮಾಜಕ್ಕೆ ಮಾಡಿಲ್ಲ. ಇಡೀ ದೇಶದಲ್ಲಿ ಉದಾಹರಣೆ ಇದೆ. ವೀರಶೈವ ಲಿಂಗಾಯತ ಮಠಗಳು ಇವತ್ತು ಬಡ ಮಕ್ಕಳಿಗೆ ಜಾತಿ ನೋಡದೆ ಅನ್ನ ಪ್ರಸಾದ ಶಿಕ್ಷಣ ಕೊಡುವಂಥ ಯಾವುದಾದ್ರೂ ಒಂದು ಸಮುದಾಯ ಭಾರತದಲ್ಲಿದ್ದರೆ ಅದು ವೀರಶೈವ ಲಿಂಗಾಯತ ಸಮುದಾಯ. ನಾನು ರೈಲ್ವೆ ಮಂತ್ರಿ ಇದ್ದಾಗ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ. ಒಂದು ರೈಲ್ವೆ ಹುಬ್ಬಳ್ಳಿ ಬೆಂಗಳೂರು ಒಂದು ಇಂಟರ್ಸಿಟಿ ರೈಲ್ವೆ ಇತ್ತು, ಅದಕ್ಕೆ ಹೆಸರಿಟ್ಟಿದ್ದೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಅಂತ. ಅಲ್ಲಿಗೂ ಹಿಂದಿನ ಶಿವಕುಮಾರ ಸ್ವಾಮಿಗಳಿದ್ರು. ಎಷ್ಟು ಮಕ್ಕಳು ಕಲಿತಾರಪ್ಪ ಅಂದ್ರೆ 10,000 ಮಕ್ಕಳು ಅನ್ನ ಶಿಕ್ಷಣ ಕೊಟ್ಟು ಬರೀ ಒಂದು ವರ್ಷಕ್ಕೆ 25 ರೂಪಾಯಿ ತಗೊಂಡು ಆ 10,000 ಮಕ್ಕಳು ಯಾರಪ್ಪ ಅಂದ್ರೆ ಲಿಂಗಾಯತರು ಇರಲಿಲ್ಲ, ಅಷ್ಟೇ ಇರಲಿಲ್ಲ, ವೀರಶೈವರು ಅಷ್ಟೇ ಇರಲಿಲ್ಲ. ಅದರಲ್ಲಿ ಸುಮಾರು 3,000-4,000 ಮಕ್ಕಳು ಕಾಡು ಕುರುಬ ಜನಾಂಗದವರು, ದಲಿತರು, ಹಿಂದುಳಿದವರು, ವರ್ಗದ ಮುಸಲ್ಮಾನರು ಸಹಿತ ಮಕ್ಕಳು ಸಹಿತ ಅಲ್ಲಿರ್ತರು. ಇದು ಲಿಂಗಾಯತರ ಒಂದು ವಿಚಾರ. ಒಂದೇ ಒಂದು ಕಂಡೀಷನ್, ಎಲ್ಲ ವಿಭೂತಿ ಹಚ್ಕೋಬೇಕಷ್ಟೇ. ಇಂಥದನ್ನು ಯಾವ ಧರ್ಮದವ್ರು ಮಾಡ್ತಾರೆ ಹೇಳ್ರಿ? ಅದು ಕೇವಲ ಬಸವಣ್ಣವರಾಗಿರ್ಬೋದು, ಈ ಬಸವಣ್ಣವ್ರನ್ನೂ ಬೇರೆ ಮಾಡ್ಲಿಕ್ಕತ್ತಾರೆ ಕೆಲವೊಂದು ಗಿರಕಿಗಳು ಕರ್ನಾಟಕದಾಗ. ಬಸವಣ್ಣವ್ರು ಬೇರೆ ಆಗ್ತಾರೆ, ಹಿಂದೂ ಧರ್ಮಕ್ಕೆ ಸಂಬಂಧ ಇಲ್ಲತ್ತ, ಪಂಚಪೀಠಗಳು ಬೇರೆ ಇರ್ತಾರೆ. ಇವರು ವೈದಿಕರತ್ತ ಅವರಿಗೆ ಬಹಳ ಸಮೀಪ ಅವ್ರು ಆಗ್ಲಾಕತ್ತಾರೆ. ಯಾರನ್ನೂ ನಿಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಬಸವಣ್ಣ ಅವ್ರ ಬಳಿ ಸಾಮ್ಯತೆ ಇದೆ. ಏನಂದ್ರೆ ಬಸವಣ್ಣವರು 2 ಲಗ್ನ ಆಗಿದ್ರು, ಪೈಗಂಬರು 2 ಲಗ್ನ 11 ಆಗಿದ್ದ. ಅದಕ್ಕೆ 2 ಒಂದೇ ಇಟ್ಕೊಂಡು ಲಿಂಗಾಯತರು ಮಣ್ಣು ಕೊಡ್ತಾರ, ಮುಸಲ್ಮಾನರು ಮಣ್ಣು ಕೊಡ್ತಾರ. ಅದಕ್ಕೆ ಸಮಾನತೆ ಇದೆ ನೋಡ್ರಿ. ಎಂತೆಂಥ ಮಹಾಪುರುಷರು ಕ್ಯಾಮಿ ಅರಿವಿ ಹಾಕೊಂಡು ನಾಟಕ ಕಂಪನಿ ಇದೊಂದು ಐತಿ.